ಸಿದ್ದರಾಮಯ್ಯರ ತವರು ಜಿಲ್ಲೆಯಲ್ಲೇ ಜನರ ದುಸ್ಥಿತಿ ಈ ರೀತಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಸಚಿವರು ಹಾಗೂ ಸಂಸದರು ನೋಡಲೇಬೇಕಾದಂತಹ ಸುದ್ದಿ ಇದು. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲೇ ಜನರ ದುಸ್ಥಿತಿ ಈ ರೀತಿ ಇದೆ. ಸಂಸದ ಸುನಿಲ್ ಬೋಸ್ ಕ್ಷೇತ್ರದಲ್ಲೇ ಸಮುದಾಯದ ಗೋಳನ್ನ ಕೇಳಲಿಕ್ಕೆ ಯಾರು ಇಲ್ಲ. ಸಚಿವ ಎಚ್.ಸಿ. ಮಹದೇವಪ್ಪ ಸ್ವಕ್ಷೇತ್ರದಲ್ಲೇ ಅತಂತ್ರ ಸ್ಥಿತಿ ನಿರ್ಮಾಣವಾಗಿದೆ. ಒಂದೇ ಮನೆಯಲ್ಲಿ 2-3 ಸಂಸಾರಗಳು ವಾಸವನ್ನ ಮಾಡ್ತಾ ಇವೆ. 70 ವರ್ಷಗಳಿಂದ ನಿವೇಶನಕ್ಕಾಗಿ ಈ ಸಮುದಾಯ ಕಾದು ಕುಳಿತಿದೆ. ಟಿ ನರಸೀಪುರದ ಗೋಪಾಲಪುರದ ಮಾದಿಗ ಸಮುದಾಯದ ಸ್ಥಿತಿ ಇದು. ಟಿ ನರಸೀಪುರ ಪುರಸಭೆ ವ್ಯಾಪ್ತಿಯಲ್ಲಿರುವಂತಹ ಗೋಪಾಲಪುರ ಮಾದಿಗ ಸಮುದಾಯಕ್ಕೆ ನಿವೇಶನ ಭಾಗ್ಯವೇ ಇಲ್ಲ. 1964ರಲ್ಲಿ ದಿವಂಗತ ಎನ್ ರಾಚಯ್ಯ ಸರ್ವೆ ನಂಬರ್ 7 ಮೀಸಲಿಟ್ಟಿದ್ರು. ಮೀಸಲಿಟ್ಟ ನಿವೇಶನ ಹಂಚಲು ಅಧಿಕಾರಿಗಳು ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ. ಮೀಸಲಿಟ್ಟ ನಿವೇಶನ ಹಂಚಿಕೆ ಮಾಡಲು ಗ್ರಾಮಸ್ಥರು ಈಗ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಏನೋ ಇದು ಸಿಎಂ ಸಚಿವರು ನೋಡಲೇಬೇಕಾದಂತಹ ಸುದ್ದಿ. ಸಿಎಂ ಸಿದ್ದರಾಮಯ್ಯರ ತವರು ಜಿಲ್ಲೆಯಲ್ಲೇ ಜನರ ದುಸ್ಥಿತಿ ಈ ರೀತಿ ಇದೆ. ಸಂಸದ ಸುನಿಲ್ ಬೋಸ್ ಕ್ಷೇತ್ರದಲ್ಲಿ ಸಮುದಾಯದ ಗೋಳನ್ನ ಕೇಳಲಿಕ್ಕೆ ಯಾರು ಇಲ್ಲದಂತಾಗಿದೆ. ಸಚಿವ ಎಚ್.ಸಿ. ಮಹದೇವಪ್ಪ ಸ್ವಕ್ಷೇತ್ರದಲ್ಲೇ ಅತಂತ್ರ ಸ್ಥಿತಿ ನಿರ್ಮಾಣವಾಗಿದ್ದು, ಒಂದೇ ಮನೆಯಲ್ಲಿ 2-3 ಸಂಸಾರಗಳು ವಾಸವನ್ನ ಮಾಡ್ತಾ ಇದೆ. 70 ವರ್ಷಗಳಿಂದ ನಿವೇಶನಕ್ಕಾಗಿ ಈ ಸಮುದಾಯ ಕಾದು ಕುಳಿತಿದೆ. ಟಿ ನರಸೀಪುರ ಪುರಸಭೆ ವ್ಯಾಪ್ತಿಯಲ್ಲಿರುವ ಗೋಪಾಲಪುರದ ಮಾದಿಗ ಸಮುದಾಯದ ಗೋಳು ಕೇಳದ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಈಗ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗೋಪಾಲಪುರ ಮಾದಿಗ ಸಮುದಾಯಕ್ಕೆ ನಿವೇಶನ ಭಾಗ್ಯವೇ ಲಭಿಸಿಲ್ಲ. ಇದುವರೆಗೂ ನಿವೇಶನ ಹಂಚಿಕೆ ಮಾಡ್ಲಿಕ್ಕೆ ಅಧಿಕಾರಿಗಳು ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಇಲ್ಲಿ ತಪ್ಪಾಗ್ಲಿಕ್ಕಿಲ್ಲ. ಈಗ ಜನರು ದಿನನಿತ್ಯ ಯಾವ ರೀತಿ ಜೀವನವನ್ನ ಮಾಡಬೇಕು, ಜನಪ್ರತಿನಿಧಿಗಳು ಅಧಿಕಾರಿಗಳೇ ಸಾಮಾನ್ಯರ ಕಷ್ಟ ಸುಖಗಳನ್ನ ಕೇಳಿಲ್ಲ ಅನ್ನೋ ಸಂದರ್ಭದಲ್ಲಿ ಅಧಿಕಾರಿಗಳು ಏನ್ ಮಾಡ್ಬೇಕು? ಆ ಸ್ಥಾನದಲ್ಲಿ ಯಾಕಿರ್ಬೇಕು ಅಧಿಕಾರಿಗಳು? ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ. ಈಗ ಏನು ಒಂದ್ ಕಡೆ ಸಂಸದ ಸುನಿಲ್ ಬೋಸ್ ಇರುವ ಕ್ಷೇತ್ರ, ಮತ್ತೊಂದು ಕಡೆ ಎಚ್.ಸಿ. ಮಹದೇವಪ್ಪ ಅವರ ಸ್ವಕ್ಷೇತ್ರ ಟಿ ನರಸೀಪುರ. ಅಲ್ಲಿ ಆ ವ್ಯಾಪ್ತಿಗೆ ಬರುವಂತಹ ಒಂದು ಗ್ರಾಮ, ಆ ಗ್ರಾಮ ಗೋಪಾಲ್ಪುರ. ಆ ಗ್ರಾಮದಲ್ಲಿ ಇರುವಂತಹ ಪರಿಸ್ಥಿತಿ ಇದು, ದುಸ್ಥಿತಿ ಇದು. ಒಂದೇ ಮನೆಯಲ್ಲಿ 2-3 ಸಂಸಾರಗಳು ವಾಸವನ್ನ ಮಾಡ್ತಾ ಇವೆ ಅಂತೆ. ಇದಕ್ಕೆ ಸಂಬಂಧಪಟ್ಟಂತೆ 70 ವರ್ಷಗಳಿಂದ ಕೂಡ ನಿವೇಶನಕ್ಕಾಗಿ ಕಾದ್ಕೊಳ್ತಿದ್ದಾರೆ. ಆದ್ರೂ ಕೂಡ ಇದುವರೆಗೂ ಯಾರು ಕ್ರಮವನ್ನ ವಹಿಸಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಕ್ರಮಕ್ಕೆ ಮುಂದಾಗಿಲ್ಲ. ಈಗ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಕಣ್ಣಿದ್ದು ಕೂಡರಂತೆ ವರ್ತನೆ ಮಾಡ್ತಾ ಇದ್ದಾರ? ಜನಪ್ರತಿನಿಧಿಗಳು ಎಲೆಕ್ಷನ್ ಸಂದರ್ಭದಲ್ಲಿ ಮಾತ್ರ ಹೋಗಿ ಮತ ಕೇಳದ? ಅದಾದ್ಮೇಲೆ ಎಲ್ಲಿಗೆ ಹೋಗ್ತಾರೆ? ಮತ ಹಾಕಿ ನಿಮ್ಮ ಕಷ್ಟಕ್ಕೆ ನಾವಿರ್ತೀವಿ, ನಿಮ್ಮ ಸಮಸ್ಯೆಗಳನ್ನ ನಾವು ಬಗೆಹರಿಸ್ತೀವಿ ಅಂತ ಹೇಳುವಂತಹ ಜನಪ್ರತಿನಿಧಿಗಳು ಎಲೆಕ್ಷನ್ ಮುಗ್ದು ಗೆದ್ದಾದ್ಮೇಲೆ ಎಲ್ಲಿಗೆ ಹೋಗ್ತಾರೆ? ಯಾಕೆ ಜನರ ಕಷ್ಟಗಳನ್ನ ಕೇಳೋದಿಲ್ಲ? ಜೊತೆಗೆ ಅಧಿಕಾರಿಗಳು ಮೀಸಲಿಟ್ಟಿರುವ ನಿವೇಶನವನ್ನ ಹಂಚಿಕೆ ಮಾಡ್ಲಿಕ್ಕೆ ಯಾಕೆ ಇಷ್ಟೊಂದು ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ? ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಈಗ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ.
ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಮಹಾದೇವ ಸ್ವಾಮಿ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಮಹಾದೇವ ಸ್ವಾಮಿ, ಒಂದು ಕಡೆ ಸಂಸದ ಸುನಿಲ್ ಬೋಸ್ ಅವರ ಕ್ಷೇತ್ರ, ಮತ್ತೊಂದು ಕಡೆ ಮಹದೇವಪ್ಪ ಅವರ ಸ್ವಕ್ಷೇತ್ರ. ಈ ಕ್ಷೇತ್ರದಲ್ಲೇ ಈಗ ಈ ಸಮುದಾಯದ ಪರಿಸ್ಥಿತಿ ಈ ರೀತಿಯಾಗಿದೆ. ಏನ್ ಅಧಿಕಾರಿಗಳು ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ? ಹೌದು ರಂಜಿತಾ, ಈ ಒಂದು 70 ವರ್ಷಗಳಿಂದ ಏನು ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟ ಮಾದಿಗ ಸಮುದಾಯ ಗೋಪಾಲಪುರದಲ್ಲಿ ವಾಸ ಆಗಿರುತ್ತೆ. 70 ವರ್ಷಗಳಿಂದ ಅಷ್ಟು ಜಗಳಕ್ಕಾಗಿ ಎಣಗಾಡ್ತಾನೆ ಬರ್ತಾ ಇದೆ. 70 ವರ್ಷಗಳಿಂದ ಬಂದ ಸರ್ಕಾರಗಳೆಲ್ಲ ಬರೀ ಆಶ್ವಾಸಗಳನ್ನ ಕೊಡ್ತಾನೆ ಇದೆ ಹೊತ್ತು ಯಾವುದೇ ರೀತಿ ಅವರ ಬೇಡಿಕೆಗಳನ್ನ ಈಡೇರಿಸ್ತಕ್ಕಂತ ಕೆಲಸನೇ ಮಾಡಿಲ್ಲ. ಬರೋರೆಲ್ಲನೂ ನಿಮ್ಗೆ ಮುಂದಿನ ಈ ಸರಿ ನಮ್ಮ ಸರ್ಕಾರ ಬಂದ್ರೆ ನಿಮ್ಗೆ ಎಲ್ಲಾ ರೀತಿ ಸೌಲಭ್ಯ ಮಾಡ್ಕೊಡ್ತೀವಿ, ನಿಮ್ಗೆ ನಿವೇಶನ ಕಲ್ಪಿಸ್ಕೊಡ್ತೀವಿ, ವಸತಿ ಸೌಲಭ್ಯ ಕಲ್ಪಿಸ್ಕೊಡ್ತೀವಿ ಅಂತಾರೆ. ಆದ್ರೆ ಇದುವರೆಗೂ ಆ ಒಂದು ಬಡಪಾಯಿ ಕೂಲಿ ಕಾರ್ಮಿಕರು ಅಲ್ಲಿ ಯಥೇಚ್ಛವಾಗಿ ಆ ಗ್ರಾಮದಲ್ಲಿ ಆ ಗೋಪಾಲಪುರದಲ್ಲಿ ವಾಸ ಆಗಿರ್ತಕ್ಕಂಥ ಎಲ್ಲರೂ ಕೂಲಿ ಕಾರ್ಮಿಕರೇ ವಾಸ ಆಗಿದ್ದಾರೆ. ಒಂದೊಂದು ಮನೆಯಲ್ಲಿ 2 ರಿಂದ 3 ಸಂಸಾರಗಳು ವಾಸ ಆಗಿದೆ. ಒಂದೊಂದು ಅಲ್ಲಿ ಏನಾದ್ರೂ ಆ ಒಂದು ವಾಸ ಆಗಿರ್ತಕ್ಕಂಥ ಅಲ್ಲಿ ಮಕ್ಕಳಿಗೆ ಮದುವೆ ಮಾಡೋದಕ್ಕೆ ಹುಡುಗಿನ ಕೇಳ್ಕೊಂಡು ಹೋದ್ರೆ ಅಲ್ಲಿ ಇದು ನಿಮ್ಗೆ ಸ್ವಂತ ಮನೆ ಇಲ್ಲ, ಸೂರಿಲ್ಲ, ಒಂದು ಒಳ್ಳೆ ನಿವೇಶನ ಇಲ್ಲ, ನಿಮ್ಗೆ ಯಾವ ರೀತಿ ಏನ್ ಕೊಡೋದು ಅಂದ್ಬಿಟ್ಟು ಈ ಮೀನಮೇಷ ಎಣಿಸ್ತಾ ಇದಾರೆ. ಅಲ್ಲಿ ಹುಡುಗಿರೇ ಸಿಗ್ತಾ ಇಲ್ಲ ಅಂತ ಅವರು ಕೂಡ ಒಂದು ಅಳನ್ನ ತೋಡ್ಕೋತಾರೆ. ಆದ್ರೆ ಸರ್ಕಾರಗಳು ಈ ಒಂದು ಬಡವರ ಬಗ್ಗೆ ಯಾವುದೇ ರೀತಿಯ ಕಾಳಜಿನ ವಹಿಸ್ತಾ ಇಲ್ಲ. ಬರೀ ಮತಕ್ಕಷ್ಟೇನೆ ಬರೀ ಬೂಟಾಟಿಕೆಯ ಮಾತುಗಳನ್ನ ಆಡ್ಕೊಂಡು ಭರವಸೆಗಳನ್ನ ನೀಡ್ತಾ ಇದೆಯಾ ವಿನಃ ಅವ್ರಿಗೆ ಈಡೇರಿಸ್ತಕ್ಕಂಥ ಯಾವುದೇ ಒಂದು ಭರವಸೆನೂ ಈಡೇರಿಸಿಲ್ಲ. ಅವ್ರಿಗೆ ಯಾವುದೇ ರೀತಿಯ ಒಂದು ಸೌಲಭ್ಯನೂ ಕಳ್ಸಿಕೊಟ್ಟಿಲ್ಲ. ಅವ್ರು ಇವತ್ತು ಯಾವ ಪರಿಸ್ಥಿತಿಲಿ ವಾಸ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿ ಶೆಡ್ ಗಳನ್ನ ನಿರ್ಮಾಣ ಮಾಡ್ಕೊಂಡು ಅಲ್ಲಿ ಹಾವು ಚೋಳುಗಳು, ವಿಷಕಾರಿ ಜಂತುಗಳು ಓಡಾಡ್ತಕ್ಕಂಥ ಪ್ರದೇಶ ಅದು. ಅಲ್ಲಿ ಆ ಶೆಡ್ ಗಳನ್ನ ನಿರ್ಮಾಣ ಮಾಡ್ಕೊಂಡು ಒಂದು ಲೈಟ್ ಇಲ್ಲ, ಗಾಳಿ ಇಲ್ಲ, ಬೆಳಕಿಲ್ಲ, ಸರಿಯಾದ ರೀತಿಯ ಒಂದು ಚರಂಡಿ ರಸ್ತೆ ವ್ಯವಸ್ಥೆಗಳಿಂದನೇ ವಾಸ ಆಗಿದ್ದಾರೆ. ಅವರ ಒಂದು ಗೋಲ್ನ ಇದುವರೆಗೂ ಅವರು ಗುಡಿಸಲುಗಳು ನಿರ್ಮಾಣ ಮಾಡ್ಕೊಂಡು ಇಷ್ಟು ದಿನ ಆಗಿದ್ರು ಯಾವ ಒಬ್ಬ ಅಧಿಕಾರಿ ಆಗ್ಲಿ ಜನಪ್ರತಿನಿಧಿಗಳಿಗೆ ಆಗ್ಲಿ ಆ ಸ್ಥಳಕ್ಕೆ ಭೇಟಿ ನೀಡಿ ಅವರ ಕಷ್ಟ ಸುಖ ಏನು, ಅವರ ಬೇಡಿಕೆಗಳೇನು, ಅವ್ರ ಮನವಿ ಏನು ಅಂತ ಇದುವರೆಗೂ ಯಾರು ಸ್ಪಂದಿಸ್ತಾ ಇರ್ತಕ್ಕಂಥ ನಿಜಕ್ಕೂ ವಿಪರ್ಯಾಸ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಮಹದೇವ ಸ್ವಾಮಿ, ಮುಂದಿನ ದಿನಗಳಲ್ಲಿ ಆ ಸಮುದಾಯದ ಕೂಗೇನು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಹೋರಾಟಗಾರರು ಜನಪ್ರತಿನಿಧಿಗಳು ಏನಾದ್ರೂ ಬಂದವ್ರನ್ನ ಭೇಟಿ ಮಾಡುವಂತ ಸಂದರ್ಭ ಅಥವಾ ಏನಾದ್ರೂ ಧೈರ್ಯವನ್ನ ಹೇಳಿದಾರಾ ಅಂತ? ಹೌದು ರಂಜಿತ, ಆ ಒಂದು ಕಾಲೋನಿಗೆ ಇಡೀ ತಾಲೂಕಿನಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಸಮುದಾಯದ ಮುಖಂಡರುಗಳು, ಸಮುದಾಯ ಸಂಘಟನೆಗಳು, ವಿವಿಧ ಸಂಘಟನೆಗಳು ಒಂದು ಬೆಂಬಲ ನೀಡ್ತಾ ಇದೆ. ಮತ್ತೆ ಅವರ ಒಂದು ಕಷ್ಟ ಸುಖ ನೋವು ನಲಿವುಗಳನ್ನ ಆಲಿಸ್ತಾ ಇದೆ. ನಿಮ್ಮ ಜೊತೆ ನಾವಿದ್ದೀವಿ ಅಂತ ಭರವಸೆನೆ ಕೊಟ್ಟಿದೆ. ಆದ್ರೆ ಜನಪ್ರತಿನಿಧಿಗಳು ಬಡವರ ಪರ ಕೆಲಸ ಮಾಡ್ತೀವಿ ಅಂತ ಸರ್ಕಾರಗಳಾಗ್ಲಿ, ಜನಪ್ರತಿನಿಧಿಗಳಾಗ್ಲಿ, ಅಧಿಕಾರಿ ಆಗ್ಲಿ ಆ ಸ್ಥಳಕ್ಕೆ ಇದುವರೆಗೂ ಭೇಟಿನೇ ನೀಡಿಲ್ಲ. ಅವ್ರ ಕಷ್ಟ ಸುಖ ಏನು, ಅವರ ಒಂದು ಸಮಸ್ಯೆ ಏನು ಅಂತಾನು ಕೇಳಿಲ್ಲ. ಇದಕ್ಕೂ ಈ ಒಂದು ವಿಚಾರ ನೋಡ್ತಾ ಇದ್ರೆ ಬರೀ ಈ ಒಂದು ಸಮುದಾಯ, ಈ ಒಂದು ಬಡವರು ಮಾತ್ರ ಬರೀ ಓಟು ಎಲೆಕ್ಷನ್ ಬಂದಾಗ ಓಟಿಗೆ ಮಾತ್ರ ಸೀಮಿತನ, ಸೌಲಭ್ಯ ಪಡ್ಕೊಳ್ಳೋದಕ್ಕೆ ಸೀಮಿತ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅಷ್ಟೇ ಅಲ್ಲದೇನೆ ಅಲ್ಲಿ ತುಂಬಾ ಚಿಕ್ಕ ಮಕ್ಕಳೆಲ್ಲ ಇದಾರೆ, ಎಲ್ಲ ಶಾಲೆಗೆ ಹೋಗ್ತಾ ಇದಾರೆ. ಆ ಶಾಲೆಗೆ ಹೋಗೋ ಮಕ್ಕಳು ಇದಾರೆ, ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತಾನು ಕೂಡ ಅಲ್ಲಿ ಸಮುದಾಯದ ಮುಖಂಡರುಗಳು ಹೇಳಿದ್ದಾರೆ. ಧನ್ಯವಾದ ಮಹದೇವ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ. ಏನು ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಈ ಸಮುದಾಯಕ್ಕೆ ಬಹಳಷ್ಟು ಅನ್ಯಾಯವಾಗ್ತಾ ಇದೆ ಅಂತ ಈಗ ಕೂಗು ಕೇಳಿ ಬರ್ತಾ ಇರುವಂತದ್ದು. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಚ್.ಸಿ. ಮಹದೇವಪ್ಪರ ಸ್ವಕ್ಷೇತ್ರ, ಸಂಸದ ಸುನಿಲ್ ಬೋಸ್ ಅವರ ಕ್ಷೇತ್ರ. ಆದ್ರೂ ಕೂಡ ಈ ಕ್ಷೇತ್ರದಲ್ಲಿ ಜನಸಾಮಾನ್ಯರ ಗೋಳನ್ನ ಕೇಳಲಿಕ್ಕೆ ಯಾವ ಜನಪ್ರತಿನಿಧಿಗಳು ಇಲ್ಲ. ಅಲ್ಲಿರುವಂತಹ ಸಮುದಾಯದ ಕೂಗನ್ನ ಕೇಳಲಿಕ್ಕೆ ಯಾರು ಇಲ್ಲ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಜನರ ಸಮಸ್ಯೆಗಳನ್ನ ಕೇಳಲಿಕ್ಕೆ, ಜನರ ಕಷ್ಟಗಳನ್ನ ಕೇಳಲಿಕ್ಕೆ ಇರುವಂತ ಅಧಿಕಾರಿಗಳು ಯಾವ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ? ಹಾಗಾದ್ರೆ ಜನರ ಹತ್ರ ಹೋಗಿ ತಮ್ಮ ಕಷ್ಟಗಳನ್ನ ಅಥವಾ ಅವರ ಸಮಸ್ಯೆಗಳನ್ನ ಕೇಳೋದೇ ಅಧಿಕಾರಿಗಳ ಕೆಲಸ, ಕರ್ತವ್ಯ ಆಗಿರುತ್ತೆ. ಆದ್ರೆ ಯಾವುದೇ ಕೆಲಸಗಳಲ್ಲಿ ಆಗ್ತಾ ಇಲ್ಲ. ಒಂದೇ ಮನೆಯಲ್ಲಿ 2-3 ಸಂಸಾರಗಳು ಜೀವನವನ್ನ ನಡೆಸ್ತಾ ಇರುವಂತದ್ದು. ಟಿ ನರಸೀಪುರ ಪುರಸಭೆ ವ್ಯಾಪ್ತಿಗೆ ಬರುವಂತಹ ಗೋಪಾಲಪುರದ ಮಾದಿಗ ಸಮುದಾಯದ ಗೋಳನ್ನ ಕೇಳಲಿಕ್ಕೆ ಯಾರು ಕೂಡ ಇಲ್ಲ. ಇನ್ನು ಯಾವ ಕೊಡದೇನೋ
ಸಾಕು ಸುಮ್ಮನೆ ಸೌಟ್ ಹಾಕಿ ಇನ್ನೊಂದು ಹಿಂದೆ ಬರೀತೀರ ಮಾತಾಡ್ತೀರಿ ನೀವು ಇನ್ನು ಯಾವ ಕೊಡದೇನು ಸಾಕು ಸುಮ್ಮನೆ ಸೌಟ್ ಹಾಕಿ ಇನ್ನೊಂದು ಹಿಂದೆ ಬರೀತೀರ ಮಾತಾಡ್ತೀರಿ ನೀವು ಇನ್ನು ಯಾವ ಕೊಡದೇನು ಸಾಕು ಸುಮ್ಮನೆ ಸೌಟ್ ಹಾಕಿ ಇನ್ನೊಂದು ಹಿಂದೆ ಬರೀತೀರ ಮಾತಾಡ್ತೀರಿ ನೀವು ಇನ್ನು ಯಾವ ಕೊಡದೇನು ನಿರ್ಮಾಣವಾಗಿದೆ ಮಾದಿಗ ಸಮುದಾಯದವರಿಗೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಯಾರು ಕೂಡ ಬಂದು ನಮ್ಮ ಗೋಳನ್ನ ಕೇಳ್ತಾ ಇಲ್ಲ ಅಂತ ಗ್ರಾಮಸ್ಥರೆಲ್ಲರೂ ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದೇ ಮನೆಯಲ್ಲಿ ಮೂರ್ ಸಂಸಾರ ವಾಸವನ್ನ ಮಾಡುವಂತ ಪರಿಸ್ಥಿತಿ ಈ ಗ್ರಾಮದಲ್ಲಿ ನಿರ್ಮಾಣವಾಗಿದೆ. ಸಾಕು ಸುಮ್ಮನೆ ಸೌಟ್ ಹಾಕಿ
ಬರೀತಿಲ್ಲ ಭಾಳ ಮಾತಾಡ್ತೀರಿ ನೀವು. ಉಪ್ಪೆ ಹಾಕಿಲ್ಲ ಕಣಪ್ಪ, ಇನ್ನು ಯಾವ ಕೊಡ್ದೇನೋ ಶಿಷ್ಯ ಏನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಗ್ರಾಮಸ್ಥರಾದಂತ ಮಂಜುನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಮಂಜುನಾಥ್ ಅವ್ರೆ, ಏನ್ ಸಮಸ್ಯೆಗಳಾಗ್ತಾ ಇದೆ ಈಗ? ನಿಮ್ಗೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ, ಯಾರು ಕೂಡ ಬಂದು ನಮ್ಮ ಕಷ್ಟವನ್ನ ಕೇಳಲಿಕ್ಕೆ ಮುಂದಾಗ್ತಿಲ್ಲ ಅಂತ ನೀವು ಒಂದಷ್ಟು ಬೇಸರವನ್ನ ಆಕ್ರೋಶವನ್ನೆಲ್ಲ ವ್ಯಕ್ತಪಡಿಸ್ತಾ ಇದ್ದೀರಾ ಗ್ರಾಮಸ್ಥರು. ಏನ್ ಸಮಸ್ಯೆ ಆಗ್ತಿದೆ ಅಂತ? ಮೇಡಮ್, ಹಿಂದಿನ ಕಾಲದಿಂದನೂ ಇದು ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ ವ್ಯಾಪ್ತಿದು ಗ್ರಾಮ ಬರೋದು ಮೇಡಮ್. ಎನ್ ರಾಜ್ಯ ಅವರು ಈ ಹಿಂದೆ ಇರ್ಬೇಕಾದ್ರೆ ನಾವು ಪ್ರವಾಹ ಸಂತ್ರಸ್ತರು ಅಂತೇಳಿ ಟಿ ನರಸೀಪುರ ಕಾವೇರಿ ಬದಿ ತೀರದಲ್ಲಿ ವಾಸ ಮಾಡ್ತಿರ್ತೀವಿ. ಹಾಗಾಗಿ ಅಲ್ಲಿದೇನಾಗುತ್ತೆ, ಫ್ಲಡ್ಡಿಂಗ್ ಟೈಮ್ ಅಲ್ಲಿ ನಮ್ಗೆಲ್ಲ ಎನ್ ರಾಜ್ಯ ಅವರು ಇದು ಫ್ಲಡ್ಡಿಂಗ್ ಮೇಲೆ ಈ ಜಾಗನ ನೀವು ಗುರುತಿಸ್ಕೊಳ್ಳಿ ಅಂತ ನಮ್ಗೆ ಸರ್ವೆ ನಂಬರ್ 7ರಲ್ಲಿ 7 ಎಕರೆ ಜಮೀನ ಅಕ್ವೈರ್ ಮಾಡಿರ್ತಾರೆ ಮೇಡಮ್. ಅದರಲ್ಲಿ ಸ್ವಲ್ಪ ವಾಸಿಸ್ಕೊಂಡು ಇನ್ನು ಅದನ್ನ ಹಂಗೆ ಪೆಂಡಿಂಗ್ ಇಟ್ಕೊಂಡಿರ್ತೀವಿ ಮೇಡಮ್. ವರ್ಷಾಂತ ಕಳೆದಂತೆ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದಾಗಿ ನಮ್ಗೆ ಸಮರ್ಪಕವಾಗಿ ಹಂಚಿಕೆ ಆಗಿರಲಿಲ್ಲ ಮೇಡಮ್. ಕೆಲವು ಊಹಾಪೋಹಗಳ ಮೇಲೆ ಇದನ್ನ ಅದ್ ಮಾಡ್ತಾರೆ ಇದ್ ಮಾಡ್ತಾರೆ ಅನ್ನೋ ಸನ್ನಿವೇಶಗಳು ಊರಿನ ಜನಗಳಿಗೆ ಮಾಹಿತಿ ಬಂದ್ಮೇಲೆ ಅವರೇ ಇಂಡಿವಿಜುವಲ್ ಆಗಿ ಶೆಡ್ಗಳು ಹಾಕೊಂಡು ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ ಮೇಡಮ್. ಈ ಶೆಡ್ಗಳು ಹಾಕೊಂಡು ಜೀವನ ಮಾಡಕ್ಕೆ ಏನ್ ತೊಂದ್ರೆ ಅಂತಂದ್ರೆ ಮೇಡಮ್, ಇದರಲ್ಲಿ 350ರಿಂದ 400 ಕುಟುಂಬ ಅಲ್ಲಿ ವಾಸವಾಗಿದ್ದಾರೆ ಮೇಡಮ್. ಪರಿಶಿಷ್ಟ ಜಾತಿಯ ಮಾದಿಗ ಕಮ್ಯುನಿಟಿ ಅವರು ಮೇಡಮ್, ಗೋಪಾಲ್ಪುರದಲ್ಲಿ. ಹಾಗಾಗಿ ಈಗ 3-4 ಜನ 4-4 ಜನ ಒಟ್ಟೊಟ್ಟಿಗೆ ಕೂಡಿ ಸಂಸಾರ ಮಾಡ್ತಿರೋ ತೊಂದರೆ ಆಗಿರೋದ್ರಿಂದ ಗ್ರಾಮಸ್ಥರು ಎಚ್ಚೆತ್ಕೊಂಡು ಆ ಸರ್ವೆ ನಂಬರ್ 7ರಲ್ಲಿ ಏನಿದೆ ಅದನ್ನ ಅಕ್ವೈರ್ ಮಾಡ್ಕೊಂಡು ಈಗ ಅವರೇ ಜೀವನ ಮಾಡ್ತಾ ಇದ್ದಾರೆ ಮೇಡಮ್. ಈಗ ಒಂದು ಶೆಡ್ ನಲ್ಲಿ 3-4 ಕುಟುಂಬಗಳು ಇರ್ತಾರೆ ಅಂದ್ರೆ ಹೆಂಗಿರಕ್ ಸಾಧ್ಯ ಅಂತ? ಮೇಡಮ್, ಹಿಂದೆ ಅಲ್ಲಿ 3-4 ಕುಟುಂಬ ಇರೋದು. ಈಗ ಅಲ್ಲಿ ಜೀವನ ಮಾಡಕ್ ಅವಶ್ಯಕತೆ ಇರೋದ್ರಿಂದ ಈಗ ಮನೆಯಲ್ಲಿ ಮದುವೆ ಆಗಿರ್ತಕ್ಕಂತ ಅವರು ಇರೋದ್ರಿಂದ ಅವರು ಮನೆಯಲ್ಲಿ ತಂದೆ ತಾಯಿಗಳಾದವರು ಅವ್ರ ಜೊತೆಗೆ ಮಲ್ಕೊಳಕ್ಕಾಗದೆ ಬೀದಿಲಿ ಬಂದು ಮಲ್ಕೊಳ್ಳೋ ಪರಿಸ್ಥಿತಿ ಇದೆ ಮೇಡಮ್. ಈ ತರದ ವಾತಾವರಣ ಸೃಷ್ಟಿಯಾಗಿದೆ. ಈಗ ಕೆಲವರೆಲ್ಲ ಮದುವೆ ಆದ್ಮೇಲೂ ಕೂಡ ಬಂದಂತವ್ರು ಹೊರಗಡೆ ಮಲ್ಕೊಂಡು ಜೀವನ ಮಾಡೋ ಸನ್ನಿವೇಶಗಳಿದೆ ಸರ್. 10-10ರಲ್ಲಿ ಒಂದಷ್ಟು ಜೀವನಗಳು ಮಾಡ್ತಾ ಇದ್ದಾರೆ ಮೇಡಮ್. ಇದೆಲ್ಲ ನೊಂದು ಏನಾಗಿತ್ತು, ರಾಜಕೀಯ ಹಿತಾಸಕ್ತಿಗಳು ನಾನ್ ಮಾಡ್ಬೇಕು ಅನ್ನೋ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಇಲ್ಲಿ ಹಂಚಿಕೆ ಆಗಿರಲಿಲ್ಲ ಮೇಡಮ್. ಜನಗಳು ಈ ರಾಜಕೀಯ ಇಚ್ಛಾಶಕ್ತಿನ ಶೆಡ್ ಹೊಡೆದು ಬಂದು ಅಲ್ಲಿ ಈಗ ಹೊರಗಡೆ ಗುಡಿಸ್ಲಾಕೊಂಡು ನಮ್ಗೆ ಜೀವನ ಮಾಡ್ತೀವಿ ಅಂತ ಅಲ್ಲಿ ಶೆಡ್ ಹಾಕೊಂಡಿದ್ದಾರೆ ಮೇಡಮ್. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಿಮ್ಮ ಒತ್ತಾಯ ಏನು ಅಥವಾ ಆಕ್ರೋಶ ಏನು ಜನಪ್ರತಿನಿಧಿಗಳ ವಿರುದ್ಧ ಅಂತ? ಜನಪ್ರತಿನಿಧಿಗಳ ವಿರುದ್ಧ ನಮ್ಮ ಸಮಸ್ಯೆನ ಆಲಿಸಿ ಬಂದು ಈ ಸರ್ವೆ ನಂಬರ್ 7 ಇದೆ 6 ಎಕರೆ 3 ಕುಂಟೆ ಏನಿದೆ ಮೇಡಮ್, ಅಲ್ಲಿ ನಮ್ಗೆ ನಾವು ಪಟ್ಟಿ ಮಾಡಿರೋ ತರ ಜನಗಳಿಗೆ ಅಲ್ಲಿ ಏನ್ ಗುಡಿಸ್ಲಾಕೊಂಡಿದ್ದಾರೆ ಆ ಮಟ್ಟದಲ್ಲಿ ಅವ್ರಿಗೆ ನಿವೇಶನಗಳನ್ನ ಹಂಚಿಕೆ ಮಾಡಿಕೊಟ್ಟು ಮೂಲಭೂತ ಸೌಕರ್ಯಗಳನ್ನ ಮಾಡ್ಕೊಡ್ಬೇಕು ಅನ್ನೋದು ನಮ್ದು ಆಗ್ರಹ ಮೇಡಮ್. ಧನ್ಯವಾದ ಮಂಜುನಾಥ್ ಅವರೇ ಇಡನ್ ಸ್ವಾಯಿನ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಏನು ಗ್ರಾಮಸ್ಥರಾದಂತ ಮಂಜುನಾಥ್ ಅವರು ಕೂಡ ಏನ್ ಸಮಸ್ಯೆ ಆಗಿದೆ ಅನ್ನೋ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳಿದ್ರು. ಇಲ್ಲಿ ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆಗಳನ್ನ ಕೇಳಬೇಕು, ನಮಗೆ ಆ ನಿವೇಶನಗಳನ್ನ ಹಂಚಿಕೆ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಸಾಕು, ಸುಮ್ಮನೆ ಸೌಟ್ ಹಾಕಿ. ಹಿಂದೆ ಬರೀತಿಲ್ಲ ಭಾಳ ಮಾತಾಡ್ತೀರಿ ನೀವು. ಉಪ್ಪೆ ಹಾಕಿಲ್ಲ ಕಣಪ್ಪ, ಇನ್ನು ಯಾವ ಕೊಡ್ದೇನೋ ಶಿಷ್ಯ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ಸಾಮಾಜಿಕ ಹೋರಾಟಗಾರರಾದಂತಹ MS ರವೀಂದ್ರ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವೀಂದ್ರ ಅವರೇ ನಮಸ್ತೆ.
ನಮಸ್ತೆ ನಮಸ್ತೆ ಮೇಡಮ್. ಈಗ ಗೋಪಾಲ್ಪುರ ಗ್ರಾಮ ಏನಿದೆ, ಈ ಗ್ರಾಮದಲ್ಲಿ ಈಗ ಮಾದಿಗ ಸಮುದಾಯದ ಜನರಿಗೆ ಬಹಳಷ್ಟು ತೊಂದರೆಗಳಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ನೀವೇನ್ ಹೇಳ್ತೀರಾ, ಅಥವಾ ಅಧಿಕಾರಿಗಳು ಜನಪ್ರತಿನಿಧಿಗಳ ಗಮನಕ್ಕೆ ತರುವಂತ ಪ್ರಯತ್ನ ಏನಾದ್ರೂ ಆಗಿದೆಯಾ? ತಂದಿದ್ರು ಯಾರು ತಲೆ ಕೆಡಿಸ್ಕೊತಿಲ್ವಾ ಅಂತ? ಮೇಡಮ್, ಇದು ಸಮಸ್ಯೆ ಏನಾಗಿದೆ, ಇವತ್ತಿಂದು ಸಮಸ್ಯೆ ಅಲ್ಲ ಇದು. ಇದು ಒಂದು 50-60 ವರ್ಷದ ಸಮಸ್ಯೆ ಇದು. ಹಿಂದೆ ದಿವಂಗತ ಎನ್ರಾಚಯ್ಯನವರು ಮಂತ್ರಿ ಆಗಿದ್ದಂತ ಕಾಲದಲ್ಲಿ ಇದು ಗೋಪಾಲ್ಪುರಕ್ಕೆ ಏನು ಗೋಪಾಲ್ಪುರ ಮಾದಿಗ ಜನಾಂಗದ ಇದ್ದಾರೆ ಅವ್ರಿಗೆ ಮೀಸಲಿಟ್ಟಂತ ಜಾಗ ಮೇಡಮ್. ಹಾಗಾಗಿ ಇದು ಹಿಂದೆ ಮಂಡಲ ಪಂಚಾಯಿತಿ ಇತ್ತು, ಮತ್ತೆ ಪಟ್ಟಣ ಪಂಚಾಯಿತಿ ಇತ್ತು, ಈಗ ಪುರಸಭೆ ಆಗಿದೆ. ಅವಾಗಿಂದ ಇವತ್ತವರೆಗೂ ಬೇರೆ ಸಮುದಾಯಕ್ಕೆ ಹಂಚಿಕೆ ಮಾಡಿದ್ದಾರೆ ಜಾಗಗಳ ಹೊರತು ನಮ್ಮ ಗೋಪಾಲ್ಪುರ ಮಾದಿಗ ಸಮುದಾಯಕ್ಕೆ ಹಂಚಿಕೆ ಮಾಡಿಲ್ಲ. ಕಾರಣ ಇಷ್ಟೇ, ಇವ್ರಿಗೆ ಮೀಸಲಿಟ್ಟಿದ್ವಿ. ಹಾಗಾಗಿ ಬೇರೆ ಎಲ್ಲೂ ನಮ್ಗೆ ನಿವೇಶನ ಕೊಟ್ಟಿಲ್ಲ ಮೇಡಮ್. ನಮ್ಮ ಈ ಏನು ಜನಾಂಗದವರು ಇದ್ದಾರೆ ಇದಕ್ಕೆ ಕಾಯ್ತಾ ಇದ್ರು ಇಷ್ಟು ಅಂತ. ನಮ್ಗೆ ಇದೇ ಜಾಗ ಇದೆ, ಇವತ್ತು ಹಂಚಿಕೆ ಕೊಡ್ತಾರೆ, ನಾಳೆ ಹಂಚಿಕೆ ಮಾಡ್ಕೊಡ್ತಾರೆ ನಿಟ್ಟಿನಲ್ಲಿ ಕಾಯ್ತಾ ಇದ್ರು. ಇದುವರೆಗೂ ಯಾವುದೇ ಪಕ್ಷ ಬಂದಿರಲಿ, ಯಾವುದೇ ಇದಾಗಿರ್ಲಿ, ಯಾರು ಹಂಚಿಕೆ ಮಾಡಿಲ್ಲ ಮೇಡಮ್. ಒಂದು ಮನೆಯಲ್ಲಿ 3-4 ಸಂಸಾರಗಳು ವಾಸ ಮಾಡ್ತಾ ಇದ್ದಾರೆ. ಅವ್ರ ಪರಿಸ್ಥಿತಿ ಹೇಗಿದೆ ಅಂದ್ರೆ, ನಂಟರುಗಳ ಹಬ್ಬಕ್ಕೆ ಕರೆಯಕ್ಕೂ ಹಿಂಸೆ ಆಗಿದೆ. ಮದುವೆ ಮಾಡ್ಬೇಕು ಅಂದ್ರೆ ಅಳಿಯ ಬಂದು ಎಲ್ಮಲ್ಲಿ ಕತ್ತಾರೆ ಅನ್ನೋದೊಂದು ಇದು ತೊಂದರೆ ಆಗಿದೆ. ಎಷ್ಟೋ ಜನ ಬಾಡಿಗೆ ಮನೆಗಳಲ್ಲಿ ದುಡ್ಡು ಕೂಲಿ ಮಾಡೋರು ಬಾಡಿಗೆ ಕಟ್ಕೊಂಡು ಜೀವನ ಮಾಡೋ ಪರಿಸ್ಥಿತಿ ಇದೆ. ಒಟ್ಟಿಗೆ ಸಂಸಾರ ಮಾಡಕ್ ಆಗ್ತಾ ಇಲ್ಲ, ಇಕ್ಕಟ್ಟಿನ ಪರಿಸ್ಥಿತಿ ಜೀವನ ಮಾಡ್ತಾ ಇದಾರೆ. ಹಾಗಾಗಿ ಈಗ ಎಲ್ಲರೂ ಒಟ್ಟಿಗೆ ನಮ್ಗೆ ತೊಂದರೆ ಆಗಿದೆ, ಇನ್ನು ನಮ್ ಜೀವನ ಹಾಳಾಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಎಲ್ಲ ಗುಡಿಸಲು ನಿರ್ಮಿಸ್ಕೊಂಡು ಈ ಒಂದು ಸರ್ವೆ ನಂಬರ್ 7 ಏನಿದೆ ಆ ಜಾಗದಲ್ಲಿ ಈಗ ವಾಸವಾಗಿದ್ದಾರೆ ಎಲ್ಲರೂ. ಇಲ್ಲಿಗೆ ಯಾರು ಇದುವರೆಗೂ ಅಧಿಕಾರಿಗಳು ಬಂದು ನೋಡಿಲ್ಲ. ಕರೆಂಟ್ ವ್ಯವಸ್ಥೆ ಇಲ್ಲ, ನೀರ್ ವ್ಯವಸ್ಥೆ ಇಲ್ಲ, ಕನಿಷ್ಠ ಒಂದು ಸ್ವಚ್ಛತೆನೂ ಬಂದು ಯಾರು ಮಾಡ್ತಾ ಇಲ್ಲ. ಅವರು ಮಕ್ಕಳುಗಳು ಕಟ್ಕೊಂಡು ಕೆಲಸ ಕೂಲಿಗಳು ಬಿಟ್ಬಿಟ್ಟು ಇವತ್ತಿನ ಜನ ಈ ಜಾಗದಲ್ಲಿ ಇದ್ದಾರೆ. ಬಹಳ ತೊಂದರೆ ಆಗಿದೆ ಮೇಡಮ್ ಇದರಿಂದ. ಖಂಡಿತ ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಇದನ್ನ. ರವೀಂದ್ರ ಅವರೇ, ಧನ್ಯವಾದ ಈಡನ್ಸ್ ಪಾಯಿಂಟ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಏನೋ ಸಾಮಾಜಿಕ ಹೋರಾಟಗಾರರಾದಂತಹ ರವೀಂದ್ರ ಅವರು ಕೂಡ ಏನ್ ಸಮಸ್ಯೆಗಳಿದೆ ಅಲ್ಲಿ ಅದನ್ನ ಇಂಚಿಂಚಾಗಿ ಹೇಳಿದ್ರು. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಬಂದು ಇಲ್ಲಿ ನಮ್ಮ ಸಮಸ್ಯೆಗಳನ್ನ ಕೇಳುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಇಲ್ಲಿ ಒಂದು ನಿವೇಶನ ಹಂಚಿಕೆ ಸಮಸ್ಯೆ ಇದ್ರೆ, ಈಗ ಗುಡಿಸ್ಲಾಕೊಂಡು ಏನ್ ಜೀವನ ಮಾಡ್ತಾ ಇದ್ದಾರೆ, ಅವರಿಗೆ ಕರೆಂಟ್ ಸೌಲಭ್ಯ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಸ್ವಚ್ಛತೆ ಅನ್ನೋದಿಲ್ಲ. ಈಗ ಬಹಳಷ್ಟು ಸಮಸ್ಯೆಯಲ್ಲಿ ದಿನವನ್ನು ದೂಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳ್ತಿದ್ದಾರೆ. ಶಿಷ್ಯ ಸಾಕು, ಸುಮ್ಮನೆ ಸೌಟ್ ಹಾಕಿ. ಮಾತಾಡ್ತೀರಿ ನೀವು. ಇನ್ನು ಯಾವ ಕೊಡದೇನು ಶಿಷ್ಯ ಸಾಕು, ಸುಮ್ಮನೆ ಸೌಟ್ ಹಾಕಿ.
ಹಿಂದೆ ಬರೀತಿಲ್ಲ ಭಾಳ ಮಾತಾಡ್ತೀರಿ ನೀವು. ಉಪ್ಪೆ ಹಾಕಿಲ್ಲ ಕಣಪ್ಪ, ಇನ್ನು ಯಾವ ಕೊಡ್ದೇನೋ ಅದಕ್ಕೆ ಯಾವುದೇ ರೀತಿ ಮೇಲಧಿಕಾರಿಗಳೇ ಆಗ್ಲಿ ರಾಜಕಾರಣಿಗಳಾಗ್ಲಿ ಅದು ಆಶ್ರಯ ಸಮಿತಿ ಸಭೆನಲ್ಲಿ ಇದೆ. ಅದು ಅಲ್ಲಿಂದ ಆದೇಶ ಬರೋವರೆಗೂ ನಾವು ನಿವೇಶನ ಹಂಚಿಕೆ ಮಾಡ್ಲಿಕ್ಕೆ ಆಗಲ್ಲ. ಆಮೇಲೆ 65ನೇ ಇಸ್ವಿನಲ್ಲಿ ಕೊಟ್ಟಿರೋ ಹಕ್ಕುಪತ್ರಗಳು ಈಗಾಗ್ಲೇ 60 ವರ್ಷ ಆಗ್ತಾ ಇದೆ. ಅವಾಗ ಹಕ್ಕುಪತ್ರ ಯಾರಿಗ್ ಕೊಟ್ಟಿದಾರೋ ಅವ್ರು ಯಾರು ಇವಾಗ ಉಳಿದಿಲ್ಲ, ಮತ್ತೆ ಈ ಊರಲ್ಲಿ ಉಳಿದಿಲ್ಲ. ಈಗ ಎಲ್ಲ ಹೊಸಬ್ರು ಬಂದು ಸೇರ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಆಗೋವರೆಗೂ ನಿವೇಶನ ಹಂಚಿಕೆ ಬಗ್ಗೆ ಕ್ರಮ ಕೈಗೊಳ್ಳಬಾರ್ದು ಅಂತ ಮಾನ್ಯ ಯತೀಂದ್ರ ಸಾಹೇಬ್ರು ಸಭೆನಲ್ಲಿ ತಿಳಿಸಿದ್ದಾರೆ. ಓಕೆ, ಈಗ ಎಲ್ರು ಅಲ್ಲಿ ಬಂದು ಗುಡಿಸ್ಲಾಕೊಂಡು ಜೀವನ ಮಾಡ್ತಾ ಇದಾರಂತೆ. ಹಾ, ಈಗ ಅಲ್ಲಿ ಬಂದು ಎಲ್ರು ಗುಡಿಸ್ಲಾಕೊಂಡು ತಾವೇ ಒಂದೊಂದು ಗುಡಿಸ್ಲಲ್ಲಿ 3-4 ಸಂಸಾರ. ಅದೇ ಅದ್ ಅವ್ರವ್ರು ಇಷ್ಟ ಪಟ್ಕೊಂಡ್ ಮಾಡ್ತಿದ್ದಾರೆ ಮೇಡಮ್. ಅದಕ್ಕೂ ನಾವು ಏನು ಮಾಡಕ್ ಆಗಲ್ಲ. ಅಂದ್ರೆ ಇದಕ್ಕೆ ಪುರಸಭೆ ಅಂದ್ರೆ ಅದು ಪುರಸಭೆಗೆ ಹ್ಯಾಂಡ್ ಓವರ್ ಆಗಿಲ್ಲ ಮೇಡಮ್ ಜಾಗ. ಅದು ಇದು ಹಿಂದೆ ಯಾರ್ದೋ ಜಮೀನ್ದಾರ್ ಹೆಸರಲ್ಲಿ ಇದೆ, ಅದು ಹಾಗೆ ಕಂಟಿನ್ಯೂ ಆಗ್ತಾ ಬಂದಿದೆ. ನಾವೆಲ್ಲ ರೆಕಾರ್ಡ್ಸ್ ಎಲ್ಲ ತೆಗ್ದಿದೀವಿ. ಪೂರ್ತಿ ನಮ್ ಪುರಸಭೆಗೆ ಏನಾದ್ರು ಲಿಮಿಟ್ಸ್ ಅಲ್ಲಿ ಇದ್ದು, ನಮ್ಮ ಪುರಸಭೆ ಲಿಮಿಟ್ಸ್ ಅಲ್ಲಿ ಇದೆ. ಆದ್ರೆ ಪುರಸಭೆಗೆ ಏನಾದ್ರು ಹಿಂದೆ ಹ್ಯಾಂಡ್ ಓವರ್ ಆಗಿದ್ದಿದ್ರೆ ನಾವೇನಾದ್ರೂ ಫೆನ್ಸಿಂಗ್ ಹಾಕಿ ಅದೇನಾದ್ರು ಕ್ರಮ ಮಾಡೋದಿತ್ತು. ಅದು ಸುಮ್ನೆ ಹಿಂದೆ ಬಾಯಿ ಮಾತಲ್ಲಿ ಕಾಯ್ದಿರ್ಸಿರೋದು ಇವರಿಗೆ ಅಂತ. ಬಟ್ ಅದು ಯಾವುದೇ ರೀತಿ ರೆಕಾರ್ಡ್ಸ್ ಗಳೇ ಆಗ್ಲಿ, ಸಂಬಂಧಪಟ್ಟ ಯಾವುದೇ ಪೂರಕ ದಾಖಲಾತಿಗಳು ಈಗ ಇಲ್ಲ ಮೇಡಮ್ ಇಲ್ಲಿ. ಈಗ ನಾನ್ ಬಂದು ಆದೇಶ ಬರೋವರೆಗೂ ಏನು ಮಾಡಕ್ ಆಗಲ್ಲ ಅಂತ ಆಗಲ್ಲ. ಅದನ್ನ ನಾವು ಆಶ್ರಯ ಸಮಿತಿಲಿ ಇಟ್ಟಿದೀವಿ, ಸಭೆನಲ್ಲಿ ಇಟ್ಟಿದೀವಿ. ಓಕೆ ಓಕೆ, ಧನ್ಯವಾದ ಮೇಡಮ್. ಏನ್ ತೀರ್ಮಾನ ಆಗುತ್ತೋ ಆತರ ಕ್ರಮ ಕೈಗೊಳ್ತೀವಿ. ಓಕೆ ಓಕೆ, ಖಂಡಿತ ಮ್ಯಾಮ್, ಧನ್ಯವಾದ ಮಾತನಾಡಿದಕ್ಕೆ. ಏನೋ ಪುರಸಭೆ ಮುಖ್ಯಾಧಿಕಾರಿ ವಸಂತ ಕುಮಾರಿ ಅವರು ಕೂಡ ಹೇಳ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇದು ಇವತ್ತಿನ ಸಮಸ್ಯೆ ಅಲ್ಲ, 60-65 ವರ್ಷದ ಹಿಂದೆ ಇರುವಂತಹ ಸಮಸ್ಯೆ. ನಾವ್ ಅದನ್ನ ಈಗ ಸಭೆಯಲ್ಲಿ ಮುಂದಿಟ್ಟಿದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳ ಆದೇಶ ಬರೀವರೆಗೂ ಯಾವುದೇ ಕ್ರಮ ಕೈಗೊಳ್ಳಬಾರ್ದು ಅಂತ ಹೇಳಿದ್ದಾರೆ. ನಾವು ಕೂಡ ಅದೇ ರೀತಿ ಇದೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಸಾಕು, ಸುಮ್ನೆ ಸೌಟ್ ಹಾಕಿ. ಇನ್ನು ಹಿಂದೆ ಬರೀತಿಲ್ಲ ಭಾಳ ಮಾತಾಡ್ತೀರಿ ನೀವು. ಉಪ್ಪೆ ಹಾಕಿಲ್ಲ ಕಣಪ್ಪ, ಇನ್ನು ಯಾವ ಕೊಡ್ದೇನೋ ಅಧಿಕ ಜನಾಂಗದವರಿಗೆ ಮೀಸಲಿಟ್ಟಂತ ಜಾಗ. ಹಾಗಾಗಿ ಆಗಿನ ಹಿಂದಿನ ಮಂಡಲ ಪಂಚಾಯತಿ ಆಗಿರ್ಬೋದು, ಪಟ್ಟಣ ಪಂಚಾಯತಿ ಆಗಿರ್ಬೋದು, ಈ ಭಾಗದಲ್ಲಿ ವ್ಯಾಪ್ತಿಲಿ ಬರೋಂತ ಯಾವ ಕಡೆನೂ ಗೋಪಾಲ್ಪುರದವ್ರಿಗೆ ನಿವೇಶನ ಹಂಚಿಕೆ ಮಾಡಿರಲ್ಲ. ಏನಕ್ಕೆ ಮಾಡಿರಲ್ಲ ಅಂದ್ರೆ ಇದು ಗೋಪಾಲ್ಪುರಕ್ಕೆ ಮೀಸಲಿಟ್ಟಿರೋ ಜಾಗ ಆಗಿರೋದ್ರಿಂದ. ಹಾಗಾಗಿ ನಾವು ಎಲ್ಲೂ ಬೇರೆ ಕಡೆ ನಮ್ಗೆ ಕೊಟ್ಟಿಲ್ದಿರೋದ್ರಿಂದ ಈ ಜಾಗ 60 ವರ್ಷಗಳಿಂದ ಗೋಪಾಲ್ಪುರದವರು ನಿವೇಶನ ತೆಗಿ ಕಾಯ್ತಾ ಇದ್ರು. ಈಗ ಸರಿಸುಮಾರು ಒಂದು ಮನೆಯಲ್ಲಿ 3-4 ಸಂಸಾರ ಅದೇ ಇಕ್ಕಟ್ಟಿನ ಪರಿಸ್ಥಿತಿಲಿ ಜೀವನ ಮಾಡ್ತಾ ಇದ್ದಾರೆ. ಹೇಗ್ ಜೀವನ ಮಾಡಕ್ಕಾಗತ್ತೆ? ಅವರು ಯಾರು ಇದನ್ನ ಪರಿಗಣಿಸ್ತಾ ಇದ್ದಂತ ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಒಗ್ಗೂಡಿ ಸಮಾನತೆಯಿಂದ ಬಂದು ಅವರು ಗುಡಿಸಲು ನಿರ್ಮಿಸ್ಕೊಂಡು ಈ ಜಾಗದಲ್ಲಿ ವಾಸವಾಗಿದ್ದಾರೆ. ಈ ಜಾಗದಲ್ಲಿ ವಾಸವಾಗಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಹೇಳಿ. ಮಕ್ಕಳು ಬರೀ ಇದ್ದಾವೆ, ಸಣ್ಣ ಸಣ್ಣ ಮಕ್ಕಳು ಇದಾವೆ, ಕುಡಿಯೋ ನೀರು ವ್ಯವಸ್ಥೆ ಇಲ್ಲ, ಕರೆಂಟ್ ಇಲ್ಲ, ಇಲ್ಲಿ ರೋಡ್ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲದೆ ಆದ್ರೂ ಜನಗಳ ಪರಿಸ್ಥಿತಿ ಕಷ್ಟ ಇರೋದ್ರಿಂದ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಇತ್ತ ಕಡೆ ಯಾರು ಬಂದು ಗಮನ ಹರಿಸಿಲ್ಲ. ಒಂದು ಕನಿಷ್ಠ ಪಕ್ಷ ಒಂದು ಸೌಜನ್ಯಕ್ಕಾದ್ರೂ ಬಂದು ಇಲ್ಲಿ ಒಂದು ಕಸನ ಕ್ಲೀನ್ ಮಾಡೋಷ್ಟು ಈ ಅಧಿಕಾರಿಗಳಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ನಾವು ಕೇಳ್ಕೊಳ್ಳೋದಿಷ್ಟೇ, ಇದು ನಮ್ ಜಾಗ. ಇಷ್ಟು ವರ್ಷ 50-60 ವರ್ಷದಿಂದ ನಾವು ಇದಕ್ಕಾಗಿ ಕಾದುಕೊಳ್ತಿದ್ದು, ಈಗ ನಾವು ಬಂದು ಜಾಗಕ್ಕೆ ಇದ್ ಮಾಡಿದೀವಿ, ಜಾಗದಲ್ಲಿ ವಾಸವಾಗಿದ್ದೀವಿ. ಈಗ ನಮ್ಗೆ ಮೂಲಭೂತ ಸೌಕರ್ಯಗಳು ಕಲ್ಪಿಸ್ಕೊಡ್ಬೇಕಂತ ನಾವು ಕೇಳ್ಕೊತಾವಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಮಂತ್ರಿಗಳಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಅವ್ರುಗಳು ಇತ್ತ ಕಡೆ ಗಮನ ಹರಿಸಿ ಈ ಬಡ ಪಾಯಿ ಜನಗಳಿಗೆ ದಯಮಾಡಿ
ಅವ್ರಿಗೆ ಮೂಲ ಸೌಕರ್ಯ ಕಲ್ಪಿಸಿ ಇಲ್ಲೇ ಇದ್ದೀವಿ. ಈಗ ನಮ್ಗೆ ಮಕ್ಕಳುಗಳಿಗೆ ಮದುವೆ ಮಾಡ್ಬೇಕು ಅಂತಂದ್ರೆ ನಮ್ಗೆ ಗುಡಿಸ್ಲು ಇದೆ, ನಿಮ್ಗೆ ಹುಡುಗಿ ಕೊಡಕ್ಕಾಗಲ್ಲ, ನೀವು ಗುಡಿಸ್ಲು ತೆಗೆದಾಕ್ಬಿಟ್ಟು ಮನೆ ಕಟ್ಟಿ ಅಂತ ಇದಾರೆ. ಮನೆ ಕಟ್ಕೊಡಕ್ಕೆ ಸರ್ಕಾರ ನಮ್ನ ಸ್ಪಂದಿಸ್ತಾ ಇಲ್ಲ. ಅದರಿಂದ ನೀವು ಈ ಗುಡಿಸ್ಲು ಮುಕ್ತ ಮಾಡಿ ನಮ್ಮ ಗ್ರಾಮದಲ್ಲಿ ಗುಡಿಸ್ಲು ಮುಕ್ತ ಮಾಡಿ ನಮ್ಗೆ ಮೂಲಭೂತ ಸೌಲಭ್ಯವನ್ನು ಕೊಡಿಸಿ ಇಲ್ಲಿ ನಮ್ಗೆ ಮನೆ ಕಟ್ಕೊಳಕ್ಕೆ ಅವಕಾಶ ಮಾಡ್ಕೊಡಿ. ಈ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಸುಮಾರು ಬಾರಿ ಮನವಿ ಮಾಡಿದೀವಿ. ಅದು ಉಸ್ತುವಾರಿ ಮಂತ್ರಿ ಮಾದೇವಪ್ಪನವ್ರಿಗೂ ಮನವಿ ಮಾಡಿದೀವಿ. ಇಲ್ಲಿ ನಾವು ಮಾದಿಗ ಜನಾಂಗನೇ ಒಬ್ಬರೇ ಒಂದೇ ಜನಾಂಗದವರು ವಾಸ ಮಾಡ್ತಿರೋದು. ಇಲ್ಲಿ ನಾವು ಅನ್ಯೋನ್ಯತೆಯಿಂದ ನಾವು ಎಲ್ಲಾ ಕಷ್ಟದಿಂದ ಜೀವನ ಮಾಡ್ತಿದೀವಿ. ಇಲ್ಲಿ ಯಾರು ಶ್ರೀಮಂತರಿಲ್ಲ. ಇಲ್ಲಿ ಒಂದೊಂದು ಕುಟುಂಬದಲ್ಲೂ 4 ಸಂಸಾರಗಳಿದೆ. ಈ ಸಂಸಾರಗಳಿಗೆ ನೀವು ಮನೆಗಳು ಕೊಟ್ರೆ ಮನೆಗಳು ಕಟ್ಕೊಂಡು ಅಲ್ಲಿ ವಾಸ ಮಾಡಿ ನಮ್ಮ ಮಕ್ಕ ಮರಿಗಳಿಗೆ ಮದುವೆಗಳು ಮಾಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಆದ್ರಿಂದ ಸರ್ಕಾರ ನಮ್ ಸ್ಪಂದಿಸಿ ನಮ್ಗೆ ಮನೆಗಳು ಕಟ್ಕೊಡ್ಬೇಕು, ನಮ್ ಮೂಲಭೂತ ಸೌಕರ್ಯ ಕೊಡಿಸ್ಬೇಕು ಅಂತ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಸ್ತುವಾರಿ ಮಂತ್ರಿಗಳು. ನಾವು ಒರಿಜಿನ್ಗೆ ಸಂಬಂಧಪಟ್ಟಂತವ್ರು. ನಾವು ಇದು 1964 ಇಸ್ವಿಯಿಂದಲೂ ಕೂಡ ನಮಗೆ ಅಂತ ಜಾಗ ಉಳಿಸ್ಕೊಂಡು ಬಂದಿದ್ದೇವೆ. ಇದರಲ್ಲಿ ಯಾವ ಸರ್ಕಾರನೇ ಆಗಲಿ ಏನೇ ಅಂದ್ರೂ ನಮಗೆ ಏನು ಕರುಣೆ ತೋರಿಸಿಲ್ಲ. ಆದ್ರಿಂದ ಈ ಹರಿಜನದ ಈ ಬಡವಣಿನ ನಾವು ಚಿಕ್ಕ ವಯಸ್ಸಿನಿಂದ ಇಲ್ಲೇ ಬೆಳೆದು ಹುಟ್ಟಿದ್ದೀವಿ. ಆದ್ರಿಂದ ಈ ಜಾಗನ ನಮ್ಮ ಹರಿಜನ ಅಂದ್ರೆ ಮಾದಿಗರ ಜನಾಂಗಕ್ಕೆ ಸೇರ್ಪಡೋದು ಅಂತ ನಮ್ಮ ಅಭಿಪ್ರಾಯ ಹೇಳ್ತಾ ಇದ್ದೀವಿ. ಆಮೇಲೆ ನಮ್ಮ ಗ್ರಾಮದಲ್ಲಿ ತೀರಾ ಬಡವರಿದ್ದೀವಿ. ಒಂದು ಕುಟುಂಬದಲ್ಲಿ 6 ಜನ 5 ಜನ 3 ಜನ ಜೀವನ ಸಾಗಿಸೋದೇ ಬಹಳ ಕಷ್ಟ ಆಗಿದೆ. ಆದ್ದರಿಂದ ತಾವು ದಯಮಾಡಿ ಈ ಹರಿಜನದ ಈ ನಮ್ಮ ಮಾದಿಗರ ಸೈಟು ನಮಗೆ ಅಲ್ಲದೆ ಬೇರೆಯವ್ರಿಗೆ ಯಾರು ಕೊಡಕೂಡದು. ಆಮೇಲೆ ಇದಕ್ಕೆ ಕೊಟ್ಟರು ನಾವು ಪ್ರಾಣ ತ್ಯಾಗ ಮಾಡಕ್ಕೆ ಸಿದ್ಧವಾಗಿದ್ದೀವಿ. ಇದು ನಮ್ಮ ಗೋಪಾಲಪುರದ ಜನತೆ. 50 ವರ್ಷದಿಂದ ಈ ಜಾಗ ಸನ್ಮಾನ್ಯ ಶ್ರೀ ಎನ್ ರಾಜಯ್ಯನವರು ನಮ್ಮ ತಾತ ಮುತ್ತಾತನ ಕಾಲದಿಂದ ಮಾಡ್ಕೊಟ್ಟಿದ್ದಂತೆ. ನಮಗಂತೂ ಗೊತ್ತಿಲ್ಲ. ಆದ್ರೂ ನಮಗ್ ತಿಳಿದ ಮಟ್ಟಿಗೆ ಇವತ್ತು ನಮ್ಮ ತಾತ ತಂದೆ ಹೇಳ್ಕೊಟ್ಟಂತ ಜಾಗ ಇದು ನಮ್ಮ ಜನಾಂಗಕ್ಕೆ, ಮಾದಿಗ ಜನಾಂಗಕ್ಕೆ ಮೀಸಲಿಟ್ಟಂತ ಜಾಗ ಅಂತ ಹೇಳಿದ್ರು. ಅದು ಇವತ್ತು ನಾವು ಯೂತ್ಸ್ ಏನ್ ಮಾಡಿದೀವಿ, ಈ ಜಾಗನ ಗುರ್ಸಿ ಹಳಬರು ಹೇಳಿದ್ದ 60 ವರ್ಷದ ಜಾಗವನ್ನ ಇವತ್ತು ನಾವು ಗುಡ್ಸ್ಲಾಕಿ ಮೂಲಭೂತ ಸೌಕರ್ಯ ಕಲ್ಪಿಸ್ಕೊಡ್ಲಿ ಅಂತ ನಾವು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸಿ ಮಾದೇವಪ್ಪನವ್ರಿಗೂ ಮನವಿ ಮಾಡ್ಕೊತಾ ಇರೋದು ಇಷ್ಟೇ. ನಮ್ಮ ಮಾದಿಗ ಜನಾಂಗ ಇಷ್ಟು ನೊಂದು ಬೆಂದು ಸಾಕಾಗಿದ್ದಾರೆ ಅಂತ ಗೊತ್ತಾಗ್ತಿಲ್ವಾ ಹೇಳಿ ಶಾಸಕರೇ? ಓಟ್ ಮಾತ್ರ ಮುಂದೆ ಬರ್ತೀರಾ, MP ಗಾಗ್ಲಿ MLA ಓಟ್ ಕೇಳಕ್ ಮುಂದೆ ಬಂದ್ರಿ, ಈ ಮಾದಿಗ ಜನಾಂಗದ ವಿಚಾರನ ಕೇಳಕ್ ಯಾರು ಮುಂದಾಗ ಗೊತ್ತೇ ಇಲ್ವಲ್ಲ? ಯಾಕೆ ಈ 60 ವರ್ಷದ ನಮ್ ತಾತನ ಕಾಲದಲ್ಲಿ ಹೇಳಿರೋಂತ ಸೈಟ್ ಅನ್ನ ನಾವು ಇವಾಗ ಗುರುತಿಸ್ಕೊಂಡು ನಾವ್ ಈ ಜಾಗಕ್ಕೆ ಶೆಡ್ ಹಾಕಿ ನಾವು ನೈಟ್ ಟೈಮ್ ಇಲ್ಲೇ ಇದ್ದೀವಿ. ಯಾವ ಮೂಲ ಸೌಕರ್ಯ ನಮ್ಗೆ ಏನು ಇಲ್ಲ. ಇಲ್ಲಿ ನೀವು ಎಲ್ಲಾನು ಒದಗಿಸ್ಕೊಡ್ಬೇಕು. ಇಲ್ಲಿ ಇದಾವೆ, ಚೌಳಿದಾವೆ, ನಮ್ಗ ಭಯ ಆಯ್ತದ. ಮಕ್ಕಳ ಮನೆ ಎಲ್ಲ ಅವ್ರ ನೀರ್ ಇಲ್ಲ, ಲೈಟ್ ಇಲ್ಲ. ನೀವು ಎಲ್ಲಾನು ನಮ್ಗ ಒದಗಿಸ್ಕೊಡ್ಬೇಕು ಸಾರ್ ಸಿದ್ದರಾಮಯ್ಯ ಅವ್ರೆ. ನಿಮ್ಗ ಒಳ್ಳೇದಾಗ್ಲಿ. ನಮ್ಗ ಎಲ್ಲಾನು ಒದಗಿಸ್ಕೊಡಿ. ನಮ್ ಕಡೆ ಕೊಸಿ ಕಣ್ಬುಡಿ ಇತ್ತಾಗ ಎಲ್ಲಾನು ಇದ್ ಮಾಡ್ಬೇಡಿ. ಸಿ ಮಾದೇವ್ ಸಾವ್ಕಾರ್ರೆ ನೀವು ಅಷ್ಟೇ ಕಣ್ಬುಡಿ ಕಡಿಕ ನಮ್ಮನ್ನ ಬಡವ್ರ ಬಂದ್ರನ್ನ ನೋಡಿ. ನಾವು 4-5 ಬರೀ ಬೆಂಗಳೂರು ಬಂದಿವಿ, ತಿರುಗ ಬಂದಿವಿ. ನಮ್ಮನ್ನ ನೋಡ್ತಾ ಇದಾರಿ. ನಮ್ ಊರ್ಗ ನೀವ್ ಏನ್ ಸೌಕರ್ಯನು ಮಾಡಿಲ್ಲ ಇಷ್ಟಿನ ಗಂಟ. ಈಗ್ಲಾರ ದಯವಿಟ್ಟು ಕೈ ಮುಗ್ದು ಬೇಡ್ಕತೀವಿ, ನಮ್ಗ ಮಾಡ್ಕೊಡಿ. ನಮ್ ಕೈ ಹಿಡೀರಿ. ನಿಮ್ ಕೈ ನಾವ್ ಬಿಡಲ್ಲ. ಯಾವತ್ತು ನಾವ್ ನಿಮ್ ಹಿಂದೆ ಬೆಂಬಲವಾಗಿ ಇರ್ತೀವಿ ಸ್ವಾಮಿ. ಬನ್ನಿ ಸ್ವಾಮಿ. ನಮಸ್ಕಾರ, ನನ್ನ ಹೆಸರು ಜಯಲಕ್ಷ್ಮಿ ಅಂತ. TNRC ಗೋಪಾಲ್ಪುರದಿಂದ ಮಾತಾಡ್ತಾ ಇರೋದು. ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವ್ರಿಗೋಸ್ಕರ ನಾನು ಮಾತಾಡ್ತಾ ಇರೋದು. ಗೋಪಾಲ್ಪುರದಲ್ಲಿ 20 ವರ್ಷದಿಂದ ಈ ಗುಡಿಸ್ಲಲ್ಲೇ ವಾಸ ಮಾಡ್ತಾ ಇದೀವಿ ನಾವು. ಯಾರು ಏನು ಎತ್ತ ಅಂತ ಬಂದು ತಿರುಗಿ ನೋಡ್ತಾ ಇಲ್ಲ. ನಾವೆಲ್ಲ ಓಟ್ ಹಾಕಿ ನಿಮ್ಗೋಸ್ಕರ ಎಲ್ಲಾ ಸೇವೆ ಮಾಡಿ ನಿಮ್ಗೆ ಗೆಲ್ಸಿ ನಾವೆಲ್ಲ ಈ ಗುಡಿಸ್ಲಲ್ಲೆಲ್ಲ ನಾವು ಜೀವನ ಮಾಡ್ತಾ ಇರೋದ. ಬಂದು ನೀವು ಯಾರು ಗುಡಿಸಿ ಏನು ಹೇಳ್ತಾ ಇಲ್ಲ. ದಯವಿಟ್ಟು ಬಂದು ಗೋಪಾಲ್ಪುರದಲ್ಲಿ ಇದನ್ನೆಲ್ಲ ನೋಡಿ ಮಾಡಿ ಮಾತಾಡಿ ನಮ್ಗ ಮೂಲಭೂತ ಸೌಕರ್ಯಗಳೆಲ್ಲ ಪಡ್ಕೊಳಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಮನೇಲಿ ಮಕ್ಕಳು ಎಲ್ಲ ಇದ್ದಾರೆ, ಕರೆಂಟ್ ಇಲ್ಲ, ಓದಕ್ಕೆ ಬರೆಯಕ್ಕೆ ಅದಕ್ಕೆಲ್ಲ ಇಲ್ಲೆಲ್ಲ ಸಂಜೆ ಆಯ್ತು ಅಂತಂದ್ರೆ ಹಾವು ಚೌಳಿ ಎಲ್ಲ ಕಾಟಗಳು ಜಾಸ್ತಿ. ಮೋರಿ ಇಲ್ಲ, ರೋಡ್ ಇಲ್ಲ, ರಸ್ತೆ ಇಲ್ಲ. ಪ್ರತಿ ಒಂದಕ್ಕೂ ನಮ್ಗೆ ತೊಂದರೆ ಆಯ್ತದೆ. ಪ್ಲೀಸ್ ಬಂದು ಎಲ್ಲರೂ ನೋಡಿ ನಮ್ಗೆ ಇದನ್ನೆಲ್ಲ ಮೂಲಭೂತ ಸೌಕರ್ಯಗಳೆಲ್ಲ ಪಡ್ಕೊಳಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ವಿನಂತಿ. ತಮ್ಮ ಹೆಸರು? ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ.
ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ನಾವು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.